ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಮ್ಮರ್ ಕ್ಯಾಂಪ್ ವಿಡಿಯೋಸ್ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಏನಂದರೆ ನಾನು ಸಮ್ಮರ್ ಕ್ಯಾಂಪಲ್ಲಿ ಏನೇನು ಮಾಡಿಸಿದ್ರು, ನಾನೇನೇನು ವೀಡಿಯೋಸ್ ಮಾಡಿದ್ದೀನಿ ಅದನ್ನು ಹಾಕ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಸೊ ನಾನು ಆ ಟೈಮಲ್ಲಿ ತೆಗೆದಿರೋ ವೀಡಿಯೋಸ್ ಇದು. ಫಸ್ಟ್ ಬಂದುಬಿಟ್ಟು ಮಾರ್ನಿಂಗ್ ಫಸ್ಟು ಸ್ವಿಮ್ಮಿಂಗ್ ಇರುತ್ತೆ. ಆಲ್ಮೋಸ್ಟ್ 9 to 3 ವರೆಗೂ ಇರುತ್ತೆ. ತುಂಬ ಟೈಮ್ ಮಾಡ್ತಿದ್ರು, ಫುಲ್ ಡೇ ಇರ್ತಿತ್ತು, 3ವರೆಗೂ ಇರ್ತಿತ್ತು. ಸೊ ಫಸ್ಟ್ ಅವರು ಸ್ವಿಮ್ಮಿಂಗ್ ಮಾಡಿಸ್ತಾಯಿದ್ರು. ಸ್ವಿಮ್ಮಿಂಗಲ್ಲಿ ಸ್ಟಾರ್ಟಿಂಗ್ ಬಂದುಬಿಟ್ಟು ಜಸ್ಟ್ ಪ್ರಾಕ್ಟೀಸ್ ಮಾಡಿಸಿದ್ರು. ನನ್ನ ಮಗಳಿಗೆ ಆಲ್ಮೋಸ್ಟು ಪ್ರಾಕ್ಟೀಸ್ ಇತ್ತು ಅವಳಿಗೆ ಸ್ವಿಮ್ಮಿಂಗು, ಯಾಕಂದರೆ ಅವಳು ಮೊದಲಿಂದನೂ ಸ್ವಲ್ಪ ಸ್ವಿಮ್ಮಿಂಗೆಲ್ಲ ಮಾಡ್ತಾಯಿದ್ಲು, ನಾವು ಕರ್ಕೊಂಡು ಹೋಗ್ತಾಯಿದ್ವಿ. ಸೊ ಅದಕ್ಕೆ ಇಲ್ಲಿ ಇನ್ನು ಚೆನ್ನಾಗಿ ಬೆಟರ್ ಪ್ರಾಕ್ಟೀಸ್ ಆಯಿತು. ಆಮೇಲೆ ಡ್ಯಾನ್ಸ್ ಕ್ಲಾಸ್ ಇರ್ತಾಯಿತ್ತು. ಸೊ ನಾವು ಇಬ್ಬರು ಹುಡುಗಿರನ್ನ ಸೇರಿಸಿದ್ವಿ, ಅಂದರೆ ನಮ್ಮ ಅತ್ತಿಗೆ ಮಗಳು ಮತ್ತು ಇವರು ನಮ್ಮ ಮಗಳು ಇಬ್ಬರೂ ಹಾಕಿದ್ವಿ. ಸೊ ಸ್ಟಾರ್ಟಿಂಗೆಲ್ಲ ಡ್ಯಾನ್ಸ್ ಕ್ಲಾಸಲ್ಲಿ ಅಂದರೆ ಹೇಗೆ ಅಂದರೆ ಬಂದುಬಿಟ್ಟು ಸಮ್ಮರ್ ಕ್ಯಾಂಪಲ್ಲಿ ಸ್ವಿಮ್ಮಿಂಗು, ಬ್ಯಾಡ್ಮಿಂಟನ್ನು ಫುಲ್ ಎಲ್ಲ ದಿನವೂ ಇರ್ತಾಯಿತ್ತು. ಮಿಕ್ಕಿದ್ದೆಲ್ಲ ಒನ್ ವೀಕ್ ಅಷ್ಟೇ ಇರ್ತಿತ್ತು. ಡ್ಯಾನ್ಸ್ ಕ್ಲಾಸ್ 1 ವೀಕ್, ಈ ಬ್ಯಾಡ್ಮಿಂಟನ್ನು ಅಷ್ಟೇ ಫುಲ್ ಇರ್ತಿತ್ತು. ಇವ್ರು ಬಂದುಬಿಟ್ಟು ಒಂದು 21 ಡೇಸ್ ಹಾಗೆ ಮಾಡ್ತಾಯಿದ್ರು. ಸೊ ಬ್ಯಾಡ್ಮಿಂಟನ್ಗೆ ಇವರು ಏಜರ್ ಜೊತೆ ಸೇರಿಸ್ಕೊಂಡಿದ್ದಾರೆ, ಪ್ರಾಕ್ಟೀಸ್ ಮಾಡಿಸ್ತಾಯಿದ್ರು. ಬ್ಯಾಟೆಲ್ಲ ಹೇಗೆ ಹಿಡಿಬೇಕು ಅಂತ ಹೇಳಿಬಿಟ್ಟು ಸ್ಟಾರ್ಟಿಂಗಿದು. ಆಮೇಲೆ ಓಕೆ ಸ್ವಲ್ಪ ಕಲಿತ್ಲು, ಅಂದರೆ ಮಕ್ಕಳು ಬ್ಯಾಟ್ ಹಿಡಿಯೋದನ್ನು ಸ್ವಲ್ಪ ಕಷ್ಟ ಇರೋದು, ಚಿಕ್ಕ ಏಜ್ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ನೀಟಾಗಿ ಪ್ರಾಕ್ಟೀಸ್ ಮಾಡಿಸ್ತಾಯಿದ್ರು, ಬ್ಯಾಟ್ ಹೇಗೆ ಹಿಡ್ಕೋಬೇಕು, ಹೇಗೆ ಮಾಡಬೇಕು ಅಂತ. ಸೊ ತುಂಬ ಬ್ಯಾಡ್ಮಿಂಟನ್ಗೆಲ್ಲ ಬಾಯ್ಸ್ ಇದ್ದರು, ಡ್ಯಾನ್ಸಲ್ಲಿ ಗರ್ಲ್ಸ್ ಇದ್ದರು. ಸೊ ಕೊನೆಗೆ ನನ್ನ ಮಗಳಿಗೆ ಅಂದರೆ ಹುಡುಗಿರ ಟೀಮ್ಗೆ ಹಾಕಿದರು. ಅವ್ರಿಗೆ ಟೀಮ್ಗೂ ಒಂದೊಂದು ಹೆಸರು ಇಟ್ಟಿದ್ರು, ಏನೇನು ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಒಂದೊಂದು ವೀಕ್ 1 ವೀಕ್ ಚೆಸ್ ಇರ್ತಿತ್ತು, 1 ವೀಕು ಡ್ಯಾನ್ಸ್, ಆಮೇಲೆ 1 ವೀಕು ಕರಾಟೆ, ಆಮೇಲೆ 1 ಅವರು ಡೈಲಿ ಬೇರೆ ನಮ್ಮದು ಇಂಡಿಯನ್ ಗೇಮ್ಸ್ ಇರ್ತಿಲ್ಲ, ಕಲ್ಚರಲ್ ಗೇಮ್ಸ್, ಅದೆಲ್ಲನೂ ಒಂದೊಂದು ಮಾಡಿಸ್ತಾಯಿದ್ರು. ಸೊ ಚೆನ್ನಾಗಿತ್ತು. ಒಂದು ಸ್ವಲ್ಪ ಎಲ್ಲ ಕಲ್ತ್ಕೊಂಡು ಮತ್ತು ಟೇಬಲ್ ಟೆನ್ನಿಸ್ 1 ವೀಕ್ ಮಾಡಿದರು. ಟೇಬಲ್ ಟೆನ್ನಿಸು ಸ್ವಲ್ಪ ಕಲ್ತಿದ್ಲು. ಚೆಸ್ ಸೊ ನಾವು ಇಲ್ಲಿ ಮನೇಲೂ ಸ್ವಲ್ಪ ಕಲಿಸಿದ್ವಿ. ಸೊ ಅಲ್ಲಿ ಹೋದ್ಮೇಲೆ ಸ್ವಲ್ಪ ಪರ್ಫೆಕ್ಟ್ ಆದಳು. ಅವಳಿಗೆ ತುಂಬ ಇಷ್ಟ ಆಯಿತು. ಇಲ್ಲಿ ಮೊದಲು ನಾವು ಚೆಸ್ ಆಡೋದ್ರೆ ಸ್ವಲ್ಪ ಬೋರ್ ಮಾಡ್ಕೊತಾ ಇದ್ಲು, ಅಂದರೆ ಆಡೋಕೆ ಅಷ್ಟು ಇಷ್ಟ ಮಾಡ್ತಿರ್ಲಿಲ್ಲ. ಅಲ್ಲಿ ಹೋಗಿ ಬಂದಮೇಲೆ ನಿಜವಾಗ್ಲೂ ಹೇಳ್ತೀನಿ, ಸಖತ್ ಚೆಸ್ ಆಡ್ತಾ ಇದ್ದಾಳೆ. ನಾವು ಲ್ಯಾಪ್ಟಾಪ್ ತೊಗೊಂಡು ಅವಳೇ ಚೆಸ್ ಆಡ್ತಾನೆ ಇರ್ತಾಳೆ. ಆಮೇಲೆ ಅಲ್ಲಿ ಆಯಾರೆ ತುಫಾನ್ ಸಾಂಗಿಗೆ ಡ್ಯಾನ್ಸ್ ಕಲಿಸಿದ್ರು. ಸೊ ಮನೇಲಿ ಆ ಸಾಂಗಿಗೆ ಇವರು ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ಅದು 1 ವೀಕ್ ಕಲಿಸಿದ್ದು. ಆಮೇಲೆ 1 ಡೇ ಅವ್ರಿಗೆ ಶೋ ಕೊಡ್ತಾರೆ ಮಾಡಬೇಕು. ಸೊ ಅದಕ್ಕೆ ಅವರಿಗೆ ವೈಟ್ ಡ್ರೆಸ್ ಹೇಳಿದರು ಹಾಕ್ಕೊಂಡು ಮಾಡೋಕ್ಕೆ. ಸೊ ನಾನು ಮನೇಲಿ ಅದನ್ನು ಹೇಗೆ ಕಲ್ತಿದ್ದಾರೆ ಅಂತ ಪ್ರಾಕ್ಟೀಸ್ ಮಾಡಿಸ್ದೆ. 1-2 ಸಲ ನಾನು ಅದನ್ನು ಪ್ರಾಕ್ಟೀಸ್ ಮಾಡಿಸ್ದೆ, ಚೆನ್ನಾಗೇ ಕಲ್ತಿದ್ರು. ಬಟ್ ಸ್ಟಾರ್ಟಿಂಗು ಅವರು ಎನರ್ಜಿ ಸ್ವಲ್ಪ ಕಡಿಮೆ ಹಾಕ್ತಾಯಿದ್ರು. ಸೊ ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಸ್ವಲ್ಪ ಅವ್ರು ಏನು ಅಂದಿದ್ರು ಅಂದರೆ, ಸ್ವಲ್ಪ ಸ್ಟಾರ್ಟಿಂಗ್ ನೀವು ಓಕೆ ಎನರ್ಜಿ ಇಲ್ಲ ಅಂದರೆ ಓಕೆ, ಬಟ್ ವಿಡಿಯೋ ಮಾಡೋ ಟೈಮಲ್ಲಿ ಎನರ್ಜಿ ಹಾಕಿ, ಯಾಕಂದರೆ ಸ್ಟಾರ್ಟಿಂಗಿಂದ ಪ್ರಾಕ್ಟೀಸ್ ಮಾಡೋದ್ರಿಂದನೂ ಎನರ್ಜಿ ಹಾಕಿದರೆ ವಿಡಿಯೋ ಮಾಡೋ ಟೈಮಲ್ಲಿ ಅವತ್ತಿನ ದಿನ ಮಾತ್ರ ಅವ್ರು ಹಾಗೆ ಹೇಳಿದ್ದು, ಹಾಕಿದರೆ ನಿಮಗೆ ಎನರ್ಜಿ ಇರಲ್ಲ ಅಂತ. ಸೊ ಅದಕ್ಕೆ ಅವರು ನೀವು ಯಾವಾಗ ವಿಡಿಯೋ ಮಾಡ್ತೀರಾ ಆವಾಗ ಹೇಳಿ ಅಂತ ಹೇಳಿಬಿಟ್ಟು ನಾನು ವಿಡಿಯೋ ಮಾಡ್ತಾಯಿದ್ರು. ಸ್ಟಾರ್ಟಿಂಗ್ ಅಷ್ಟು ಎನರ್ಜಿ ಇಲ್ಲದೆ ಮಾಡಿದರು ನೋಡಿ, ಅಷ್ಟು ಎನರ್ಜಿ ಇಲ್ಲ, ಹಾಗೆ ಸುಮ್ಮನೆ ಮಾಡ್ತಾಯಿದ್ದಾರೆ. ನಾನು ನೆಕ್ಸ್ಟ್ ಇದರಲ್ಲೇ ಮಾಡಿಸಿದ್ದೀನಿ, ಅದರಲ್ಲಿ ಫುಲ್ ಎನರ್ಜಿಟಿಕ್ಕಾಗಿ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದರು ಆ್ಯಕ್ಚುಲಿ. ನೋಡಿ ಇದರಲ್ಲಿ ಫುಲ್ ಎನರ್ಜೆಟಿಕ್ಕಾಗಿ ಮಾಡಿದ್ದಾರೆ. ನನ್ನ ಮಗಳಿಗೆ ಆ್ಯಕ್ಚುಲಿ ಡ್ಯಾನ್ಸ್ ಇಷ್ಟ. ಹೇಗೆ ಅಂದರೆ ಅವಳಾಗೇ ಡ್ಯಾನ್ಸ್ ಮಾಡ್ತಿರ್ತಾಳೆ, ಬಟ್ ಡ್ಯಾನ್ಸ್ ಕಲಿಸಿದ್ರೆ ಮಾತ್ರ ಸಖತ್ತಾಗಿ ಮಾಡ್ತಾಳೆ. ಹಾಗೆ ಮಾಡೋಕ್ಕೆ ಬಿಟ್ಟರೆ ಅಷ್ಟೊಂದು ಮಾಡಲ್ಲ. ಏಕೆಂದರೆ ಅವಳು ಹೇಗೆ ಅಂದರೆ ಯಾವುದೇ ಆಗಲಿ, ಸ್ಕೂಲಲ್ಲೂ ಅಷ್ಟೇ ಯೋಗ ಮಾಡ್ತಿರ್ತಾಳಲ್ವ, ಮನೇಲಿ ಎಷ್ಟೇ ನಾವು ಹಾಗೆ ಮಾಡೋ ಅಂದ್ರೇನು ಅಷ್ಟು ಮಾಡಲ್ಲ, ಸ್ವಲ್ಪ ಮಾಡಿದಾಗೆ ಮಾಡ್ತಾಳೆ. ಅದೇ ಸ್ಕೂಲಲ್ಲಿ ಕಲಿಸುತ್ತೆ ಪ್ರತಿಯೊಂದು ಮಾಡ್ತಾಳೆ, ಪ್ರತಿಯೊಂದೂ ಯೋಗಾಸನದೆಲ್ಲ ನೇಮ್ ಇಟ್ಕೊಂಡು ಮಾಡ್ತಾಳೆ. ಸೊ ಅವಳಿಗೆ ಏನಂದರೆ ಸ್ವಲ್ಪ ಟೀಚಿಂಗ್ ಈ ಥರ ಪ್ರಾಕ್ಟೀಸ್ ಎಲ್ಲ ಮಾಡಿಸ್ಬೇಕು, ಆವಾಗ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾಳೆ. ಇಲ್ಲ ಅಂದರೆ ಈ ಡ್ಯಾನ್ಸ್ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾಳೆ. ಮನೇಲಿ ಹಾಗೆ ಮಾಡೋ ಅಂದರೆ ಮಾಡಲ್ಲ ಅವಳು. ಮತ್ತು ಸಂಗೀತ ಹಾಡೆಲ್ಲ ಹೇಳೋದಾದ್ರೆ ತುಂಬ ಇಷ್ಟಪಟ್ಟು ಮಾಡ್ತಾಳೆ. ಬಟ್ ಡ್ಯಾನ್ಸ್ ಅಷ್ಟೊಂದು ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ. ನಂಗೆ ಇಲ್ಲಿ ನೋಡಿದ ಮೇಲೆ ಗೊತ್ತಾಯಿತು ಡ್ಯಾನ್ಸನ್ನು ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳಿಬಿಟ್ಟು.
ಸೊ ಚೆನ್ನಾಗಿ ಮಾಡಿದರು. ಆ್ಯಕ್ಚುಲಿ ನನಗೇನೋ ವರ್ತ್ ಅಂತ ಅನ್ನಿಸ್ತು. ಸೊ ಎಲ್ಲದನ್ನು ಅವರು ಕ್ರಿಯೇಟಿವ್ ಆಗಿ ತಗೊಂಡು ಇಷ್ಟಪಟ್ಟು ಮಾಡ್ತಿದ್ರಲ್ಲ, ಅದೇ ಖುಷಿ ಆಯಿತು. ಸಮ್ಮರ್ ಹಾಲಿಡೇಸಲ್ಲಿ ಮನೇಲಿ ಇದ್ರೇನು ಅವ್ರಿಗೆ ನಾವು ಇಷ್ಟೊಂದು ಟೈಮ್ ಕೊಡೋಕ್ಕಾಗ್ತಿತ್ತೋ ಇಲ್ಲೋ, ಸೊ ಅಲ್ಲಿ ಹೋಗಿ ಇಷ್ಟಾದರೂ ಕಲ್ತಿದ್ದಾರಲ್ವ, ಸೊ ಯೂಸ್ಫುಲ್ ಅಂತ ನನಗೂ ಅನ್ನಿಸ್ತು. ಸೊ ಸ್ವಿಮ್ಮಿಂಗ್ ನೋಡಿ, ಸ್ವಿಮ್ಮಿಂಗು ಇಷ್ಟು ಪ್ರಾಕ್ಟೀಸ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಇದು ಬಂದುಬಿಟ್ಟು ಹೇಗೆ ನಾವು ಕಾಲು ಇದನ್ನು ಮಾಡಬೇಕು ಅಂತ ಪ್ರಾಕ್ಟೀಸ್ ಮಾಡಿಸೋದು ಹೇಗೆ ಅಂತ ಹೇಳಿ, ಮತ್ತು ಅವರು ಮುಳುಗಿ ಹೇಳೋದು ಅದರೊಳಗೆ, ಅದನ್ನು ಫಸ್ಟ್ ಪ್ರಾಕ್ಟೀಸ್ ಮಾಡಿಸ್ತಾರೆ. ನೀರೊಳಗೆ ಎಷ್ಟು ಮಿನಿಟ್ಸ್ ಆಗೋಕ್ಕಾಗತ್ತೆ ಅಂತ. ಆಮೇಲೆ ಅವ್ರಿಗೆ ಈ ಥರ ಒಂದೊಂದು ಹೋಲ್ಡ್ ಮಾಡೋಕ್ಕೆ ಹಿಡ್ಕೊಂಡು ಸ್ವಿಮ್ ಮಾಡೋದನ್ನ ಕಲಿಸ್ತಾರೆ. ಸೊ ಸ್ವಿಮ್ಮಿಂಗ್ಗೆ ಹೇಳ್ಬೇಕಂದ್ರೆ ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಆಗಬೇಕು. ಸೊ ಏನಂದರೆ ಭಯ ಬಿದ್ದು ನನ್ನ ಮಗಳಿಗೆ ಸ್ವಲ್ಪ ಮೊದಲು ಚಿಕ್ಕವರಿದ್ದಾಗೇ ಪ್ರಾಕ್ಟೀಸ್ ನೀರು ಕೊಟ್ಬಿಟ್ರೆ ನೋಡಿ ಚೆನ್ನಾಗಿ ಮಾಡ್ತಿದ್ದಾಳೆ. ಸೊ ಈ ಥರ ಸ್ವಲ್ಪ ಚೆನ್ನಾಗೇ ಮಾಡ್ತಾಳೆ ಅವಳು. ಫುಲ್ಲು ಈಗ ಒಂದೊಂದು ಪೋಸ್ನ ಇದೆ ನೋಡಿ ಚೆನ್ನಾಗಿ ಸ್ವಿಮ್ ಮಾಡ್ತಾಳೆ. ಒಂದೊಂದು ಪೋಸ್ ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ ಅವಳಿಗೆ ಸ್ವಿಮ್ಮಿಂಗು. ಇದನ್ನು ಇಬ್ಬರೂ ಸೇರಿ ಮಾಡಿದರು. ಅವಳು ಸ್ವಲ್ಪ ನೀರಿಗೆ ಹೆದರ್ತಾ ಇದ್ಲು, ಯಾಕಂದರೆ ಅವಳು ಚಿಕ್ಕವರಿಂದ ಅಷ್ಟೊಂದು ನೀರಿಗೆ ಬಿಟ್ಟಿರಲಿಲ್ಲ. ಹಾಗಾಗಿ ನಾನು ನಮ್ಮ ಮಗಳನ್ನ ಸ್ವಲ್ಪ ನೀರಿಗೆ ಚಿಕ್ಕವರಿಂದ ಬಿಟ್ಟಿರೋದ್ರಿಂದ ಇವಳಿಗೆ ಅಭ್ಯಾಸ ಇತ್ತು ಹೇಗೆ ಮಾಡಬೇಕು ಅಂತ ಹೇಳಿಬಿಟ್ಟು ಗೊತ್ತಿತ್ತು. ಸ್ವಲ್ಪ ಭಯ ಇರಲಿಲ್ಲ ಅವಳಿಗೆ ಚಿಕ್ಕವಳಿಂದ ಬಿಟ್ಟಿರೋದ್ರಿಂದ. ಸೊ ನಾನೇನು ಹೇಳ್ತೀನಿ ಅಂದರೆ ನಿಮ್ಮ ಮಕ್ಕಳು ಅಷ್ಟೇ. ಸೊ ನೀರಿಗೆ ಸ್ವಿಮ್ ಮಾಡೋಕ್ಕೆ ಚಿಕ್ಕವರಿಂದನೇ ಎಕ್ಸ್ಪ್ಲೋರ್ ಮಾಡಿ. ಒಂದು ಏಜ್ ಆದಮೇಲೆ ಅವರಿಗೆ ಸ್ವಲ್ಪ ಭಯ ಬಂದುಬಿಡುತ್ತೆ. ಚಿಕ್ಕವರಿಂದ ನಾವು ಎಷ್ಟು ಎಕ್ಸ್ಪ್ಲೋರ್ ಮಾಡ್ತೀವಿ ಅಷ್ಟು ಕಲಿತಾರೆ. ಸೊ ನಾವು ಚಿಕ್ಕವರಿದ್ದಾಗಲೇ ನಾನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳ್ತೀನಿ. ದೊಡ್ಡವರಾದಮೇಲೆ ಅಷ್ಟೇ ಭಯ ಬಿದ್ದುಬಿಡ್ತಾರೆ. ಸೊ ಇದು ನಾರ್ಮಲಾಗಿ ಹೈಡ್ ಆ್ಯಂಡ್ ಸೀಕ್ ಮಾಡ್ತಿದ್ದಾರೆ. ಅದು 1.5 hour ಡೈಲಿ ಯಾವುದಾದ್ರೂ ಒಂದು ಗೇಮ್ಸು ಆಡಿಸ್ತಾರೆ. ಸೊ ಇವರು ಇವತ್ತು ಹೈಡ್ ಆ್ಯಂಡ್ ಸೀಕ್ ಆಡ್ತಾಯಿದ್ರು. ಚೆನ್ನಾಗಿದೆ ನೋಡಿ. ಏನಂದರೆ ಅಲ್ಲೇ ಜೂಟ್ ಥರ ಮಾಡಿಬಿಟ್ಟು ಹೈಡ್ ಆ್ಯಂಡ್ ಸೀಕ್ ಮಾಡೋಕ್ಕೆಲ್ಲೂ ಆಡ್ಕೊಳ್ಳೋಕ್ಕಿರಲಿಲ್ಲ ಅಂತ ಅಲ್ಲೇ ಹಿಡಿಯೋದು ಮಾಡಿಸಿದ್ರು. ಸೊ ಮಕ್ಕಳು ಎಂಜಾಯ್ ಮಾಡ್ತಿದ್ರು. ಇದು ಡೈಲಿ 1/2 hour ಅಷ್ಟೇ, ಲಾಸ್ಟ್ ಇನ್ನೇನು ಬಿಡ್ತಾರೆ ಅನ್ನೋ ಟೈಮಲ್ಲಿ ಸ್ವಲ್ಪ ಮಕ್ಕಳು ರಿಫ್ರೆಶ್ ಆಗಲಿ ಅಂತ ಹೇಳಿಬಿಟ್ಟು ಮಾಡ್ತಿದ್ರು. ಸೊ ನೋಡಿ ಸಮ್ಮರ್ ಕ್ಯಾಂಪ್ ಹೀಗಿತ್ತು. ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ ಏನಂದರೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.